ಅಪ್ಪಾಜಿಗೆ ನಮ್ಮ ಅಭಿಮಾನಿಗಳು ಹೇಳಿದ್ರು 8 ನಿಮಿಷದ ವಿಡಿಯೋ ಮಾಡೋಣ ಅಂತೇಳಿ. ತಗೋರಿ 8 ನಿಮಿಷದ ಮೇಲೆ ವಿಡಿಯೋ ಆಗೈತೆ, ಲಾಂಗ್ ವಿಡಿಯೋ. ಹೊಡಿರಿ ನಾವುನ ಲೈಕ್, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್, ಹಂಗ ವಿಡಿಯೋ ಶೇರ್ ಮಾಡಿಬಿಡ್ರಿ. ನಾವುನು ಒಯ್ದ ಅಡಿ ಕೌಸ್ಗ ಏನು ನಮ್ಮ ಹುಡುಗರು ಆಟ, ಏನು ಸುದ್ದಿ ನೀನೆ ಅಬ್ಬಬ್ಬಬ್ಬ. ನೋಡಿದ್ರೇನ ಹೆಂಗ ಟೀಮ್ ಕಟ್ಟಿ ಬಿಟ್ಟೆವ ಅಂತೇಳಿ ನಾವ್ನ. ನೀವು ಎಲ್ಲಾರು ಬೈಲಾಕತ್ತಿದ್ರಿ ನಮಗ ಆಕ್ಷನ್ ಒಳಗ, ಇವ್ರು ಏನು ಟೀಮ್ ಕಟ್ಟ್ಯಾರಪ್ಪ ನಾವ್ನ ಹಡಿಸಿ ಮಕ್ಕಳ ಮ್ಯಾನೇಜ್ಮೆಂಟ್ ಅದವರು ಅಂತೇಳಿ ನಮಗ ಬೈಯಾಕತ್ತಿದ್ರಿ. ಆದ್ರೆ ಈಗ ನೋಡಿದ್ರಿ ಸೀದಾ ಚಾಂಪಿಯನ್ ಆಗಿಬಿಟ್ಟ ನಾವ್ನ. 18 ನಮ್ದೇ, ಈ ಸಲ ಕಪ್ ನಮ್ದೇ. ನಾವ್ನ ಒಯ್ದ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ನಾವ್ನ ಒಯ್ದ ಮಾಡಿ ತೋರ್ಸವಿ ಈ ವರ್ಷ ಎಲ್ಲ ನಾವ್ನ ಒಯ್ದ. ಮುಂದಿನವ್ರು ಎಂತೆಂತ ಪ್ಲೇಯರ್ಗಳು ಎಂತೆಂತ ಟೀಮ್ ಇದ್ದು ಎಲ್ಲಾರನು ಬಡದು ಒಗದು ಬಂದು ಬಿಟ್ಟವಿ ಈ ವರ್ಷ. ಜೈ RCB ಅಂತೇಳಿ. ಅಯ್ಯೋ ಮ್ಯಾನೇಜ್ಮೆಂಟ್ ಕಾಕ, ನನ್ನ ಕಡೆಯಿಂದ ನಿನಗೆ ಸೆಲ್ಯೂಟ್. ಒಂದ ಮ್ಯಾಚ್ ಅವನು ಒಯ್ದ ಏನು ಟೀಮ್ ಕಟ್ಟ್ಯಾರ, ಏನು ಸುದ್ದಿ. ಒಬ್ಬೊಬ್ಬ ಪ್ಲೇಯರ್ ಮುತ್ತು ರತ್ನ ಇದ್ದಂಗ ನೋಡ. ಸಿಂಗಲ್ ಒಬ್ರೊಬ್ರ ಮ್ಯಾಚ್ ಮುಗಿಸ್ಕೊಂಡ್ ಹೋಗ್ತಾರ. ಏನ್ರಿ ಪ್ರತಿಯೊಂದು ಮ್ಯಾಚ್ನಾಗ ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ ಪ್ಲೇಯರ್ ಹಾಕದ ಅಂದ್ರ 11 ಮಂದಿ ಅದಾರ. 11 ಮಂದಿ ಅವನವನ ತಿಂಡಿ ಪ್ಲೇಯರ್ಗಳು ಅದಾರ. 11 ಮಂದಿ ಗಂಡಸರ ಅದಾರ. ಮತ್ತ ಒಂದು ಪ್ಲೇಯರ್ ಲೂಸ್ ಇಲ್ರಿ. ಎಲ್ಲ ಬಾಲಿಂಗ್ ಒಳಗೂ ಹಂಗ, ಬ್ಯಾಟಿಂಗ್ ಒಳಗೂ ಹಂಗ, ಆಲ್ ರೌಂಡರ್ ಒಳಗೂ ಹಂಗ. ನಮ್ಮ ಕೃಣಾಲ್ ಪಾಂಡ್ಯ ಅಂತೂ ಕೇಳಬೇಡ ನೀವು. IPL ಫಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಪಾಂಡ್ಯ, IPL ಲಾಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಪಾಂಡ್ಯ. ಹೊಡಿ ಕರ್ನಲ್ ಪಾಂಡ್ಯ, ಕುರ್ಕುರಿ ಪಾಂಡ್ಯ. ಪಾಂಡ್ಯಾಗ ಒಂದು ಲೈಕ್ ಹೊಡೆದು ಬಿಡ್ರ. ನಾವು ಹಾರ್ದಿಕ್ ಪಾಂಡ್ಯಗಳ ಅಣ್ಣ ಕರ್ನಲ್ ಪಾಂಡ್ಯ. ನಮಸ್ಕಾರ ರೀಪ, ನನ್ನ ಹೆಸರು ಕಿರಿಸ್ ಗೇಲ್. ನಾನು ABD ಬಂದ್ಬಿಟ್ಟೆವು IPL ಟ್ರೋಫಿ ಎತ್ತಗೊಂಡ ತಿರುಗಾಡಕ. ನಾನು ಇದು ಎಂತ ಸಂದರ್ಭ, ಇದು ಎಂತ ಖುಷಿ ವಿಚಾರ ಅಂದ್ರ ನಾವಿಬ್ರು ನಿನ್ನೆ ಸ್ಟೇಡಿಯಂನಾಗ ಹೋಗಿ ಫುಲ್ ಲೈವ್ ಮ್ಯಾಚ್ ನೋಡಿ ಜಿಂತಾ ತಾತ ಮಾಡಿಬಿಟ್ಟೆವು ನೋಡ. ಅದ್ರಾಗ ನಮ್ಮ ABD ಮುಂದೆ ಹೋಗಿ ನಿಂತು ಬಿಟ್ಟಾನ, ಕೊಹ್ಲಿ ಅವನು ಮುಂದೆ ನಿಂತು ಬಿಟ್ಟಾನ. ಇಬ್ರು ಒಬ್ಬರು ಮುಖ ಒಬ್ಬರು ನೋಡಿ ಕಣ್ಣಾಗಿ ನೀರು ಬಂದ್ರಿ ಈ ಮ್ಯಾಚ್ ಗೆಲ್ಲನ. ಇದು ಅವನ ದೋಸ್ತಿ ಅಂದ್ರ, ಕುಚ್ಚಕ್ಕೂ ದೋಸ್ತಿ ಅಂದ್ರ. ಏನು ಮ್ಯಾಚ, ಏನು ಸುದ್ದಿ. 190 ರನ್ ಎಲ್ಲಿ ಹಡಿಸಿ ಮಕ್ಕಳು ಪಂಜಾಬ್ದವ್ರು ಮೊನ್ನೆ ಮುಂಬೈದವ್ರ ಸಂಗಟ ಹೊಡೆದಂಗ ಹೊಡಿತಾರಂತ ನಾವು ಮಾಡಿದ್ದೆವು. ಆದ್ರೆ ನಮ್ಮ ಬೌಲರ್ ನಿಮಗ್ ಗೊತ್ತೈತಿ, ಕೆಟ್ಟ ಗುಂಜ್ ಹಡಿಸಿ ಮಕ್ಕಳು ನಮ್ಮ ಬೌಲರ್ಗಳು ರನ್ ಕೊಡಂಗಿಲ್ರಿಪ್ಪ. ಹಂಗ ಪವರ್ ಪ್ಲೇ ಒಳಗ ನಮ್ಮ ಹೇಜಲ್ವುಡ್ ವಿಕೆಟ್ ಇಲ್ಲಾರ್ದೆ ಹೋಗು ಮಾತೇ ಇಲ್ಲದು ಹುಲಿ. ಅಲ್ರಿ ಕಿರಿಸ್ ಗೇಲ್ ಅವರ ಒಂದ ಎರಡ ನಾವು ಒಯ್ದ ಸಿಕ್ಕಾಪಟ್ಟೆ ಫೈನಲ್ಗಳು ಆಡ್ಬಿಟ್ಟಿನಿ. ಅದ್ರಾಗ ಸಿಕ್ಕಾಪಟ್ಟೆ ಗೆದ್ದು ಬಿಟ್ಟೆವು ಫೈನಲ್ಗಳು ಸರದಾರ ಅದೀನಿ ನಾನು. ಸಿಕ್ಕಾಪಟ್ಟೆ ಫೈನಲ್ ಹೋಗಿ ಗೆದ್ದು ಬಂದಿನಿ. ಮತ್ತ ಇದು ಗೆಲ್ಲಿಕ್ಕಂದ್ರೆ ಹೆಂಗ ಮತ್ತ. ಅದ್ರಾಗ ಎಂತ ದೊಡ್ಡ ಸ್ಟೇಡಿಯಂ ಇದು. ಇದ್ರಾಗ 8 ಮಂದಿ ಮುಂದ ನಾ ಹೊಡ್ಸ್ಕೊತ್ನ್ಯಾ ನಾವ್ನ. ಅದು ಏನೋ ಪಾಪ ಶಶಾಂಕ್ ಸಿಂಗ್ ಖುಷಿಯಾಗಿ ಹೋಗಲಿ ಅಂತ ಲಾಸ್ಟ್ ಒಂದು 10-15 ರನ್ ಹೆಚ್ಚಿಗೆ ಕೊಟ್ನೆ ನಾವು. ಇದು ಪಾಪ ಹೆಂಗಾದ್ರೂ ನಾವು ಗೆಲ್ತಿದ್ದೆವು. ನೋಬಾಲ್ ಅಂತರೂ ಸಾತ್ರು ಮಾಡಂಗಿಲ್ಲ. ನನ್ನ ಜೀವನದಾಗ ಗೊತ್ತೈತಿ. ಅದಕ್ಕೆ ಸುಮ್ ಹೊಡೆದ ಖುಷಿಯಾಗಿ ಹೋಗ್ಲಿಪ್ಪ ಹುಡುಗ ಅಂತೇಳಿ ಬಿಟ್ಟು ಕೊಟ್ನಿ. ಮೊದಲ ಗೊತ್ತಲ್ಲ ನಾವು RCB ದವರು ಕರುಣಾಮಯಿ. ನಾವು ಮುಂದಿನವರಿಗೆ ಕಣ್ಣಾಗ ನೀರು ಬರಾಕ ನೋಡುದು ಆಗಂಗಿಲ್ಲ, ಸಹಿಸುವುದಿಲ್ಲ ನಮಗೂ. ಅದಕ್ಕ ಪಾಪ ಅಂತೇಳಿ ಸುಮ್ಮ ಬಿಟ್ಟು ಕೊಟ್ಟು ಬಿಟ್ನಿಪ್ಪ. ಒಂದಿಟ್ಟು ರನ್ ಹೆಚ್ಚಿಗೆ ನಾವು ಬಿಟ್ಟು ಕೊಡವೇನು. ಮತ್ತೆ ಗೊತ್ತಲ್ಲ ನಿಮಗ್ ಮೊದಲ ಕೆಟ್ಟ ಗುಂಜು ಮನುಷ್ಯನ ರನ್ನ ಕೊಡಂಗಿಲ್ಲ. ಅಬ್ಬಬ್ಬಬ್ಬ ಎಟ್ಟ ಸಪೋರ್ಟ್ ರೀಪ ನಮ್ಮ ಟೀಮಿಗೆ. ಕ್ರಿಸ್ ಗೇಲ್ ಬಂದ್ರು, ನಮ್ಮ ABD ದೋಸ್ತ ಬಂದ. ಹಂಗ ನಾವು ಎಲ್ಲಾರು ಇಡೀ ಜಗತ್ತ ಲೈವ್ ನೋಡ್ತು, ನಮಗೆ ಕಾಂಗ್ರಾಚುಲೇಷನ್ ಹೇಳಿದ್ರು. ಹಂಗ ನಮ್ಮ ಕರ್ನಾಟಕದಿಂದ ನಮ್ಮ ಕಿಚ್ಚ ಸುದೀಪ್ ಅವರು ಫುಲ್ ಸಪೋರ್ಟ್ ಮಾಡಿದ್ರು. ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು, ಧನ್ಯವಾದಗಳು. ಹಂಗ ನಮ್ಮ ಅಭಿಮಾನಿಗಳಂತೂ ಮುಗಿದು ಹೋಯ್ತ. ಇನ್ನಾದ್ರೂ ನಿದ್ದೆನೇ ಮಾಡಿಲ್ಲ ಅವರಿಗೆ. ಈಗ ಸದ್ದ ಹೋಗಿ ಮಕ್ಕೊಂಡ್ರು ನಿದ್ದೆನೂ ಹತ್ತಂಗಿಲ್ಲ ಅವ್ರಿಗೆ. ಗೊತ್ತದ ನನಗ. ಇವತ್ತು ಬೇರೆ ನಾವು ಒಯ್ದ ಯಾರ್ಯಾವ ಊರಾಗ ಜೆಂಡ ಹಾರಿಸ್ತಾರೋ, ಯಾವ್ಯಾವ ಊರಾಗ ಚೋಟೆ ಹಾಸ್ತಾರೋ, ಇನ್ನ DJ ಹಚ್ಚವ್ರು ಅದಾರ, ಡ್ಯಾನ್ಸ್ ಹೊಡೆಯವ್ರು ಅದಾರ. ಇಟ್ಟಿಕ್ಕೆ ಮುಗಿಯಂಗಿಲ್ಲ ಇದು. ಇನ್ನ ಪಿಕ್ಚರ್ ಬಾಕಿ. ಈಗ ನಮ್ಮ RCB ಅಧ್ಯಾಯ ಶುರು ಆಗೈತಿ. ಇನ್ನು ಮುಂದೆ ಅಸಲಿ ಆಟ ಚಾಲು ಬಿಡಂಗಿಲ್ಲ ಇಟ್ಟು ಜಲ್ದಿ ನಾವು. ಇನ್ನ ಬಾಳ ಐತಿ ಅಭಿಮಾನಿಗಳ. ಇನ್ನ
ರೊಚ್ಚಿಗೆ ಹೇಳ್ರಿ ನೀವು. ಕನ್ನಡಿಗರೇ ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ. ಆ ನಿಮ್ಮ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಇರೋ ಮಠ RCB ಟೀಮ್ ಸತ್ರು ಸೋಲಕ ಬಿಡಂಗಿಲ್ಲ, ಇದು ನನ್ನ ಶಪಥ. ಒಟ್ಟ ನಾವು ಒಯ್ದ ಈ ಪಾಂಡ್ಯನ್ ಕಡೆ ಏನು ಆಗಂಗಿಲ್ಲ ಅಂದವ್ರು ಬಾಯಾಗ ಮಣ್ಣು ಹಾಕಿಬಿಟ್ನಿ. ಬಾಯಾಗ ನನ್ನ ಬ್ಯಾಡ ಬಿಡ್ರಿ ಅನ್ನ ಮತ್ತ ನಾವು ಖುಷಿ ಒಳಗದೇವು, ಬೈಯುವುದು ಬೇಡ. ಏನಂತೀರಿ? ಯಾಕಂದ್ರೆ ನಾವು RCB ದವ್ರದೇವು, ಬ್ಯಾರೆದವ್ರ ಗಟ್ಲೆ ನಮಗ ಹುಚ್ಚಿಡಂಗಿಲ್ಲ. ಇದು ನಾವು ಏನು ಮ್ಯಾಚ ಏನು ಸುದ್ದಿ ನನಗರ ತಿಳಿಯಲ್ದಂಗ ಆಗಿಬಿಟ್ಟದ. 190 ರನ್ ಮುಗಿತ್ತ. ಇಡೀ ಜಗತ್ತ RCB ಸೋಲ್ತದಪ್ಪ, ಪಂಜಾಬ್ದವ್ರು ಹೊಡಿತಾರಂತ ಮಾಡಿದ್ರು. ಆದ್ರ ನನ್ನ ತಲೆಯಾಗ ಪ್ಲಾನಿಂಗ್ ಬೇರೆ ಇತ್ತು. ಇವ್ರ ಬಲ್ಲಿ ಲೆಫ್ಟ್ ಬ್ಯಾಟ್ಸ್ಮನ್ಗಳು ಇಲ್ಲ, ಒಬ್ಬರಾಗನ ಒಬ್ಬರು ರೈಟ್ ಬ್ಯಾಟ್ಸ್ಮನ್ಗಳು. ರೈಟ್ ಬ್ಯಾಟ್ಸ್ಮನ್ಗಳು ನನಗೆ ಹೊಡಿಬೇಕಂದ್ರೆ ಮುಕ್ಕಳ್ಯಾಗ ದಮ್ಮು ಬೇಕ. ಅದು ಒಂದು ಏನು ಹೊಡ್ಯಾಕತ್ತಿತ್ ನೋಡ್ರಿ, ಇಂಗ್ಲಿಷ್ ಭಾರಿ ಆಡ್ತದ ಪ್ಲೇಯರ್. ಅಣ್ಣೋರ ಅಣ್ಣೋರ ಅಣ್ಣೋರ, ನನ್ನ ಜೀವನನೇ ಸಾರ್ಥಕ ಆಗೋಯ್ತು, ಇಲ್ಲಿಗೆ ಮುಗಿತ್ತ. ಏನರಿ 18 ವರ್ಷಗಳ ಕನಸು ನನಸಾಗ್ಬಿಡ್ತ. ಅದು ನಾವು ಕ್ಯಾಪ್ಟನ್ ಆದ ಬಳಿಕ ನನ್ನ ಕ್ಯಾಪ್ಟನ್ಸಿ ಒಳಗ RCB ಗೆದ್ದದಂದ್ರ ಮುಗಿತ್ರಿ. ಇದಕ್ಕಿಂತ ಏನ್ ಹ್ಯಾಪಿ ಹೇಳ್ರಿ? ನಾವನ ಸ್ವರ್ಗಕ್ಕೆ ಹೋದಂಗ ಆಗಿಬಿಡ್ತ ನೋಡಿ. ನಿನ್ನೆ ರಾತ್ರಿ ಸ್ವರ್ಗನೇ ರೀ ಅದು. ಏನು ಮಂದಿ, ಏನು ಸುದ್ದಿ, ಏನು ಕ್ರೇಜ. ಎಂತ ಮಂದಿನ ಟೀಮ್ ಇಂಡಿಯಾ ಗೆದ್ದಾಕ್ರು ನೋಡಿಲ್ರಿ. ಏನೋ ಮಾರಾಯ ಇದು ಟೀಮು, ಏನು ದಂಡುಪಾಳ್ಯ ಗ್ಯಾಂಗು. ಸಿಕ್ಕಾಪಟ್ಟೆ ಕ್ರೇಜಪ್ಪ. ನಾವು ಎಲ್ಲಿ ನೋಡ್ತೀರಿ ನೋಡ್ರಿ, ರೆಡ್ ಆರ್ಮಿಗಳೇ ಕಾಣ್ಲಕತ್ತಾವು. ಹಗ್ಗ ನಾವ್ನ 18 ವಿರಾಟ್ ಜರ್ಸಿ ನಂಬರ್ ಹಗ್ಗ ಅವಳು. ಲೇ ದೋಸ್ತ ಎಬಿಡಿ ಹಂಗ ನಮ್ಮ ಹುಲಿ, ನಮ್ಮ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ತಗರಿ ಕಪ್ ತಗೊಂಡ್ ತಲೆ ಮೇಲೆ ಇಟ್ಕೊಂಡ ತಿರುಗಾಡ್ರೆ ನಾವು. ಈಗ ನಾವು ಇಷ್ಟು ದಿವಸ ಆಯ್ತು ಕಪ್ಪಿನ ಸಂಗಟ ಬಡದಾಡ್ದೇವು, ಕೆಲಸ ಆಗ್ಲಿಲ್ಲ. ನಮ್ಮ ಎಬಿಡಿ ಅಂತರು ನಾವು ನನ್ನ ಸಂಗಟ ಇದ್ದಂದ್ರೆ ಭಾರಿ ಆಗಿರ್ತಿ ಈ ಮ್ಯಾಚ್ ಒಳಗ. ಅಂದ್ರ ಪ್ಲೇಯರ್ ಆಗಿದ್ದಂದ್ರೆ ಏನ್ ಕೇಳಿರಿ ಹವಾ ನಾವು. ಆದ್ರೂ ಇರ್ಲಿ, ನಾವು ಕಪ್ ಗೆಲ್ಲುದು ನೋಡ್ಲಕ್ಕ ಅವನು ದೇಶ ಬಿಟ್ಟು ಇಲ್ಲಿಗೆ ಬಂದಾನಂದ್ರ ನೋಡ್ರಿ ಅಭಿಮಾನ ಎಂತದೈತಿ. ಇದು ನಾವು ಕುಚಿಕ್ಕ ದೋಸ್ತ್ ಅಂದ್ರ ಪ್ರಾಣ ಸ್ನೇಹಿತ ಅಂದ್ರ ಹೊಡಿರಿ ಲೈಕ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಹಂಗ ವಿಡಿಯೋ ಶೇರ್ ಮಾಡಿಬಿಡ್ರಿ. ಹಂಗ ಅವು ಏನಿನ ಮುಕೊಂಡಾವೋ ಏನು ಸತ್ತಾವೋ ನೋಡ್ರಿ, ನಾವು ಹೇಟರ್ಸ್ಗಳ ಅವಕೂರ್ನಿಟ್ ಹೋಗಿ ಎಬಸಿ ಬಿಡ್ರಿ. ಸಮಾಧಾನ ಮಾಡ್ರಿ ಒಂದಿಟ್ಟು, ಪಾಪ ಏನಾರ ಮಾಡ್ಕೊಂಡ್ ಗಿಡ್ಕೊಂಡವ್ ಮತ್ತ. ಹಂಗ ಬರ್ರಿ ನೆಕ್ಸ್ಟ್ ವಿಡಿಯೋದಾಗ ಸೆಲೆಬ್ರೇಷನ್ ಒಂದು ವಿಡಿಯೋ ಮಾಡ್ತೇವೆ, ಪಾರ್ಟಿದೊಂದ.